ಪ್ರೀತಿಸಿ ಮದುವೆಯಾಗಿದ್ರು ಮತ್ತೊಬ್ಬಳನ್ನ ಮದುವೆಯಾಗಿದ್ದಕ್ಕೆ ಕೆರಳಿದ್ದಂತಹ ಮೊದಲ ಪತ್ನಿ ನಿನ್ನೆ ಪತಿರಾಯನಿಗೆ ನಡುರಸ್ತೆಯಲ್ಲೇ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ಲು. ಮುಖ ಮೂತಿ ಎಲ್ಲ ಊದಿಕೊಳ್ಳುವಂತೆ ಚೆನ್ನಾಗಿ ಥಳಿಸಿದ್ಲು. ಇವತ್ತು ಅದೇ ಪತ್ನಿ ಚಿತ್ರದುರ್ಗ ತಾಲೂಕಿನ ಮೇದೇಹಳ್ಳಿಯ ನಿವಾಸಿ ಸಹನೆಯಿಂದಲೇ ಪತಿಯನ್ನ ಮಾತನಾಡಿಸಿ ಪ್ರೀತಿಯಿಂದ ಆತನ ಉಪಚಾರವನ್ನ ಮಾಡಿದ್ದಾಳೆ. ಇದು ನಿನ್ನೆ ನಡೆದಂತಹ ಘಟನೆ, ಜೊತೆಗೆ ಇವತ್ತಿನ ಘಟನೆ ಅಥವಾ ಇವತ್ತು ನಡೀತಾ ಇರುವಂತಹದ್ದೇನು ಈ ವಿಚಾರವನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಿನ್ನೆ ಬಹಳ ಗಲಾಟೆಯಾಗಿತ್ತು. ಏನಾಗಿದೆ ಇವತ್ತು ಅಂತ ನೋಡಕ್ ಹೋದ್ರೆ ಇವತ್ತು ಪಾಪ ಬಹಳ ಸಹನೆಯಿಂದ ಸಹನ ಅವರು ವರ್ತಿಸ್ತಾ ಇದ್ರು. ಅಮ್ಮ ಮಗ ಇಬ್ರು ಸೇರಿ ತಂದೆಗೆ ಊಟ ಮಾಡಿಸ್ತಾ ಇದ್ರು. ಪತ್ನಿಯಿಂದ ಒದೆ ತಿಂದಂತ ಪತಿ ಗುರುಮೂರ್ತಿ ಹೆಂಡತಿಯ ಉಪಚಾರಕ್ಕೆ ಫುಲ್ ಖುಷಿಯಾಗಿದ್ದಾನೆ. ಇನ್ನು ಇವರ 3 ವರ್ಷದ ಮಗು ಕೂಡ ಅಮ್ಮ ಹೇಗೆ ತನ್ನ ಗಂಡನನ್ನ ಪ್ರೀತಿಯಿಂದ ಉಪಚರಿಸ್ತಾ ಇದ್ದಾಳೋ ಹಾಗೆ ಮಗು ಕೂಡ ತನ್ನ ಅಪ್ಪನನ್ನ ಉಪಚರಿಸ್ತಾ ಇದ್ದಂತಹ ದೃಶ್ಯ ಕಂಡುಬಂತು. ನಿನ್ನೆ ಸಹನೆ ಕಳೆದುಕೊಂಡು ಸಹನಾಳ ಚಂಡಿ ಅವತಾರ ನೋಡಿದ್ದ ಜನ ಇವತ್ತು ಗಂಡ ಹೆಂಡತಿಯ ಪ್ರೀತಿಯ ಕಂಡು ಮೂಕ ವಿಸ್ಮಿತರಾಗಿದ್ದಾರೆ. ಈ ಜೋಡಿ ಹೀಗೆ ಸದಾ ಖುಷಿಯಾಗಿರ್ಲಿ ಅಂತ ಹಾರೈಸಿದ್ದಾರೆ. ಕೈ ತೆಗೆ ನೀನು ಹಚ್ಚಿದ್ಯಮ್ಮ, ಕೈ ತೆಗೆ ನೀನ್ ಕೈ ತೆಗೆದು ಬಿಡ ಅವನ್ನ. ನೀನು ಮಾಡು, ನೀನು ಮಾಡು, ನೀನು ಹಿಂಗ ಆಗ ನೀನ ನಮ್ಮ ಇಲ್ಲೋಡ ಅಲ್ಲ ಮತ್ತೆ ಅವ್ರಿಗೆ ನಾನು ಬೇಡ ಅಂತೆಲ್ಲ ನೀನು ಮತ್ತೆ ಅದನ್ನ ಯಾರು ಮಾಡ್ತಾರೆ? ಆ ಮಗನ ಆಸೆಗೋಸ್ಕರ ಇನ್ನೊಂದು ಮದುವೆ ಮಾಡಿ ನಮ್ಮ ಮನೆ ಮುಂದೆ ಏನನ್ನಾದ್ರೆ ನಾವು ಕೇಳಂಗಿಲ್ಲ, ದೂರ ತಗೊಂಡು ಗುರುಮೂರ್ತಿ ಹಾಗೆ ಸಹನಾ ಕಳೆದ 8 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿರ್ತಾರೆ. ಆದ್ರೆ ಗುರುಮೂರ್ತಿ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ದಾನೆ, ಜೊತೆಗೆ ಮತ್ತೊಂದು ಮದುವೆ ಆಗಿದ್ದಾನೆ ಅಂತ ಸಿಟ್ಟಿಗೆದ್ದಿದ್ದಂತ ಸಹನಾ 2 ವರ್ಷದಿಂದ ಮನೆ ಕಡೆ ಬೇರೆ ಗುರುಮೂರ್ತಿ ಬರದೇ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸಿಟ್ಟಾಗಿ ನಿನ್ನೆ ಆತ ಇದ್ದಂತಹ ಜಾಗಕ್ಕೆ ಹೋಗಿ
ಆತನ ಮೇಲೆ ಬಹಳ ಹಲ್ಲೆ ಮಾಡಿದ್ಲು, ಜೊತೆಗೆ ಸಿಟ್ಟಾಗಿ ಹೊಡೆದು ಈತನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೂಡ ಎಲ್ಲ ಕೊಟ್ಟಿದ್ಲಂತೆ. ನಿನ್ನೆನೆ ಗುರುಮೂರ್ತಿ ಹೇಳಿದ್ರು ಈಕೆ ಏನಾದ್ರು ಕಂಪ್ಲೇಂಟ್ ಎಲ್ಲ ವಾಪಸ್ ತಗೊಂಡ್ರೆ ನಾನು ಈಕೆ ಜೊತೆ ಚೆನ್ನಾಗಿರ್ತೀನಿ ಅಂತ. ಮತ್ತೆ ಇವತ್ತು ನೋಡಿದ್ರೆ ಸೀನ್ ಚೇಂಜ್. ಇವತ್ತು ಪ್ರೀತಿಯಿಂದ ಆರೈಕೆ ಮಾಡ್ತಾ ಇದ್ದಾಳೆ ಸಹನಾ. ಕೈ ತೆಗೆ ನೀನು ಹಚ್ಚಿದ್ಯಮ್ಮ, ಕೈ ತೆಗೆ ನೀನು. ನೀನ್ ಕೈ ತೆಗೆದು ಬಿಡಿ ಅವನ್ನ. ನೀನು ಮಾಡು, ನೀನು ಮಾಡು, ನೀನು ಹಿಂಗ ಅಕ್ಕ ನೀನನ್ನ ಬಿಡೋಣ. ಏ ಹರ್ಷ, ಹರ್ಷ ಬೆಳಕ್ ಬಿಡ ಮುತ್ತೆ. ಅವರು ನಾನು ಪ್ರೀತಿಸಿ ಮದುವೆ ಆಗಿದ್ದೀನಿ ಸರ್. ನನ್ಗೆ ಮೋಸ ಮಾಡಿದ್ರು, ಅವ್ರು ತಿಳ್ಕೊಂತಾರೆ ಅಂತಿದ್ದೆ. ಅವ್ರು ನಾನು ಮೋಸ ಮಾಡಿದ್ರು ಅನ್ನೋ ದ್ವೇಷದ ಮೇಲಿಂದ ನಾನು ಅವ್ರ ಮೇಲೆ ಕೈ ಮಾಡಿದ್ನೇ ಹೊರತು ಇನ್ನು ಯಾವುದೇ ಕಾರಣಕ್ಕೂ ನಾನು ಅವ್ರ ಮೇಲೆ ಕೈ ಮಾಡಿಲ್ಲ ಸರ್. ಅವ್ರಿಗೆ ಇವಾಗಲೂ ಅವ್ರನ್ನೇ ನಾನು ಪ್ರೀತಿಸ್ತೀನಿ ಸರ್. ನಾನು ಪ್ರೀತಿ ಮಾಡಿ ಮದುವೆ ಆಗಿರೋರು. ಅವ್ರ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ಸರ್. ನನ್ನ ಮಗುಗೆ ತಂದೆ ನನಗೆ ಗಂಡನಾಗಿರಲಿ ಅಂತ ಕೇಳ್ಕೊಂತೀವಿ ಸರ್. ಅವ್ರ ದುಡ್ಡು ಅದೇನು ಬೇಡ ಸರ್. ಜೀವನದಲ್ಲಿ ನನ್ನ ಗಂಡ ಚೆನ್ನಾಗಿದ್ರೆ ಸಾಕು, ನನ್ನ ಜೊತೆಗೆ ಗಂಡನಾಗಿರ್ಲಿ ಸರ್ ನನ್ಗೆ ಅವರು. ಸರ್ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸರ್. ನಾವು ಯಾವಾಗ ಸುಮ್ಮನೆ ಅನಾವಶ್ಯಕವಾಗಿ ಮೂರನೇ ವ್ಯಕ್ತಿಗಳಿಂದಾಗ ಸುಮ್ಮನೆ ಇದು ಮಾಡ್ಕೊಳ್ಳೋದು ಅಷ್ಟೇ ಸರ್. ಹಾಸ್ಪಿಟ್ಲಿಗೆ ತೋರಿಸಿದ್ದಾರೆ, ಯಾವಾಗಲೂ ಚೆನ್ನಾಗಿ ನೋಡ್ಕೊಂಡಾರ ಸರ್. ಈಗೇನಲ್ಲ, ಚೆನ್ನಾಗಿರ್ತೀವಿ. ನನ್ನೆಲ್ಲ ಆಸ್ತಿನೂ ನನ್ನ ಮಗ ಬರ್ಕೊಡ್ತೀನಿ ನಾನು. ಹಾಂ, ಚೆನ್ನಾಗಿರ್ತೀವಿ.